ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಸ್ವತಂತ್ರ ಉದ್ಯಾನವನದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರಕ್ಕೆ ಮಾಡು ಇಲ್ಲವೇ ಮಡಿ. 27ನೇ ತಾರೀಕು ಕ್ಯಾಬಿನೆಟ್ ಇದೆ, ವಿಶೇಷ ಕ್ಯಾಬಿನೆಟ್. ಸರ್ಕಾರಕ್ಕೆ ಗೊಂದಲದ ಗೂಡಾಗಿರ್ತಕ್ಕಂಥ ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಎಲ್ಲ ಸಮುದಾಯಕ್ಕೆ ಕಲ್ಪಿಸ್ಕೊಡ್ಬೇಕು. ಒಳ ಮೀಸಲಾತಿ ಒಂದು ಸಮುದಾಯದ ವಿಷಯ ಅಲ್ಲ, ಒಳ ಮೀಸಲಾತಿಯು 101 ಸಮುದಾಯದ ಹಿತಾಸಕ್ತಿ. ಹಾಗಾಗಿ ಸರ್ಕಾರ ನಾವು ನಡೀತಕ್ಕಂಥ 25ನೇ ತಾರೀಕಿನ ಪ್ರತಿಭಟನೆಯಲ್ಲಿ ನಮ್ಮ ಡಿಮ್ಯಾಂಡ್ಸ್ ಏನಿದೆ ಅಂದರೆ, ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು. ನಾಗಮೋಹನ್ ದಾಸ್ ಅವರಿಗೆ ಅವೈಜ್ಞಾನಿಕವಾಗಿದೆ, ಅಪೂರ್ಣವಾಗಿದೆ. ಹಾಗಾಗಿ ಅದನ್ನು ತಿರಸ್ಕರಿಸಬೇಕು. ಮತ್ತು ಎಲ್ಲ ಜನರಿಗೂ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ ನ್ಯಾಯ ಸಿಗ್ತಕ್ಕಂತಹ ಸಂವಿಧಾನದ ಆಶಯಗಳೇ ತಿಳಿತಕ್ಕಂಥ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಎಲ್ಲ ಸಮುದಾಯಕ್ಕೂ ಉದ್ಯೋಗ ಸಿಗಬೇಕು, ಎಲ್ಲ ಸಮುದಾಯಕ್ಕೂ ನ್ಯಾಯ ಸಿಗಬೇಕು. ಎಲ್ಲರ ಹಿತಕ್ಕೋಸ್ಕರ ಸರ್ಕಾರ ಇರಬೇಕು, ಯಾವುದೋ ಒಂದು ಸಮುದಾಯದ ಹಿತಾಸಕ್ತಿಗೋಸ್ಕರ ಸರ್ಕಾರ ಇರಬಾರ್ದು ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನು ಅವತ್ತಿನ ದಿನ ಕೊಡ್ತಾ ಇದ್ದೀವಿ ಸರ್. ಜನರಿಗೆ ಏನಾಗಿದೆ, ಭಾವನಾತ್ಮಕವಾಗಿ ಜನರ ಮನಸ್ಸನ್ನ ಕದಲಬೇಕು ಅಂತಕ್ಕಂಥ ಪ್ರಚೋದನಕಾರಿ ವಿಷಯಗಳು ಇಟ್ಕೊಂಡು ಮಾತಾಡ್ತಿದ್ದಾರೆ ಸರ್. ಮತ್ತು ಹಾಗಾದರೆ ನಾಗಮೋಹನ್ಸ್ ಕಮಿಟಿ ಇದು ಮಾಡಿದಾಗ ನಿಮ್ಮ ಈಗಿನ ಒಂದು ಇದನ್ನ ಯಾಕೆ ಅವತ್ತು ನೀವು ಪ್ರತಿರೋಧ ಮಾಡಿ ಸರ್? ಎಷ್ಟು ಸರಿ ಪ್ರತಿರೋಧ? ನಮ್ಮ ಅರ್ಜಿನೇ ತಗೊಂಡಿಲ್ವಲ್ಲ ಸರ್ ಪುಣ್ಯ ಪುರುಷ. ಎಷ್ಟು ಅರ್ಜಿ ಕೊಟ್ಟಿದ್ದೀವಿ ನಾವು. ಆ ವರದಿ ಕೊಡುವ ಸಂದರ್ಭದಲ್ಲಿ ಸರ್ ಇದನ್ನು ಕನ್ಸಿಡರ್ ಮಾಡಿ ಸರ್ ಈ ತರ ಇದೆ ಸರ್ ಈ ಸಮುದಾಯ ಹಿಂಗ್ ಸೇರುತ್ತೆ ಸರ್, ಒಂದನಾರು ಕನ್ಸಿಡರ್ ಮಾಡ್ಬೇಕಲ್ಲ ಸರ್. ಈಸ್ ಫಿಕ್ಸ್ಡ್. ಗೌರ್ಮೆಂಟ್ ಸಬ್ಮಿಟ್ ಬಗ್ಗೆ ಎಷ್ಟು ಸಾಧ್ಯ ವರದಿ ಅಲ್ಲಿವರೆಗೂ ತಾವು ಈಗ ಇದನ್ನ ಸರ್ಕಾರದ ದೊಡ್ಡ ಪೋಲ್ ಆಗುತ್ತಲ್ಲ, ಇದಕ್ಕೆ ಯಾರ ಹೊಣೆ ಸ್ವಾಮೀಜಿಗಳೇ ಅಂತ. ಸಾಮಾನ್ಯರೇ, ಆ ವರದಿಯನ್ನ ಸಬ್ಮಿಟ್ ಮಾಡೋ ದಿನನೇ ನಾವು ಮೈಸೂರಲ್ಲಿ ಸುಮ್ಮನಿದ್ರ ಇನ್ನೆಲ್ಲ ಸುಮ್ಮನಿಲ್ಲ ಸರ್. ಈಗ ಅವರ ಇಲ್ಲ ಇನ್ನೊಂದು ಸಮುದಾಯದ ಒಂದು ದೊಡ್ಡ ಮಟ್ಟದ ಪ್ರತಿರೋಧ ವ್ಯಕ್ತವಾದಾಗ ಇಲ್ಲ ಸರ್, ಈಗ ಮಾಧ್ಯಮದ ಗಮನಕ್ಕೆ ತರ್ತೇನೆ. ಆ ವರದಿಯನ್ನ ಮೊಟ್ಟ ಮೊದಲ ಬಾರಿಗೆ ಮೈಸೂರಿಂದ ಹಿಡಿದು ಚಾಮರಾಜನಗರದಿಂದ ಹಿಡಿದು ಬೀದರ್ವರೆಗೆ ದೊಡ್ಡ ರ್ಯಾಲಿಗಳನ್ನ ಮಾಡಿ ವಿರೋಧ ಮಾಡಿದ್ವಿ ಸರ್. ಮಾಧ್ಯಮದಲ್ಲಿ ಬಂದಿದೆ, ಪತ್ರಿಕೆಯಲ್ಲಿ ಬಂದಿದೆ, ಸಾಮಾಜಿಕ ಜಾಲತಾಣದಲ್ಲಿದೆ ಎಲ್ಲ ರ್ಯಾಲಿಗಳು. ನಾವ್ಯಾರು ಸುಮ್ಮನೆ ಕುಂತಿಲ್ಲ ಸರ್. ಅವತ್ತಿಂದ ಇವತ್ತಿನವರೆಗೂ ಹೋರಾಟದ ಪ್ರಕ್ರಿಯೆಯಲ್ಲೇ ಇದ್ದೇವೆ. ಬೆಂಗಳೂರಿಗೆ ಯಾಕೆ ಅನಿವಾರ್ಯವಾಗಿ ಬರ್ಬೇಕಾಯ್ತು ಅಂದ್ರೆ, ಮಾಡು ಇಲ್ಲವೇ ಮಡಿ ಇದೆಯಲ್ಲ ಸರ್. 27ನೇ ತಾರೀಕು ಮಾಡು ಇಲ್ಲವೇ ಮಡಿ ಅಂದ್ರೆ ಒಂದ್ ಸಮುದಾಯನ ನಾಶ ಮಾಡ್ಬಿಟ್ರೆ ಆಗಲ್ಲ ಸರ್. ಒಂದ್ ಸಮುದಾಯಕ್ಕೆ ಅನ್ಯಾಯ ಆದ್ರೆ ತಗೊಂಡೋಗಿ ಅಲಮಾರಿಗೆ ಹಾಕೋದು. ಚನ್ನದಾಸ ಅಂತ ಬಹಳ ಪ್ರಮುಖವಾದಂತ ಜಾತಿ ಬಲಗೈಗೆ ಅರ್ಥ ಕೊಂಡೋಗ್ಬಿಟ್ಟು ಅಲಮಾರಿಗಳಿಗೆ ಹಾಕಿದ್ರೆ ಇದನ್ನ ಹೇಳಿದಾರೆ ಸರ್ ಸುಪ್ರೀಂ ಕೋರ್ಟ್. ಸೆಗ್ರಿಗೇಷನ್ ಆಫ್ ದಿ ಕಾಸ್ಟ್ ಹೇಳಿದಾರೆ ಸರ್. ಅವರು ಅವೈಲಬಲ್ ಎಂಪರಿಕಲ್ ಡಾಟಾ ಅಂತ ಹೇಳಿದ್ದಾರೆ ಅಲ್ವಾ ಸರ್? ಅವೈಲಬಲ್ ಎಂಪರಿಕಲ್ ಡಾಟಾ ಅಂದ್ರೆ ನಿಖರವಾಗಿ ಅವರು ಶೈಕ್ಷಣಿಕವಾಗಿ ಎಷ್ಟಿದ್ದಾರೆ, ಆರ್ಥಿಕವಾಗಿ ಎಷ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಕೊಡಿ ಅಂತ ಕೇಳಿದ್ರೆ, ನೀವು ಜಾತಿಗಳಿಗಿಂತ ಆ ಕಡೆಗೆ ಹಾಕಿ ಈ ಕಡೆಗೆ ಹಾಕಿದ್ರೆ ಆ ಜಾತಿಗಳಿಗಿಂತ ಆಗ್ತಕ್ಕಂಥ ಅಧಿಕಾರ ಇರೋದು ಪಾರ್ಲಿಮೆಂಟ್ ಇದೆ ಸರ್. ರಿಷಪಲ್ ಮಾಡಿದ್ದೆ ಸರಿ ಇಲ್ಲ ಅಂತ. ಹೌದು ಸರ್, ಖಂಡಿತ ಅವೈಜ್ಞಾನಿಕ, ಅನ್ಸೈಂಟಿಫಿಕ್ ಇದೆ ಸರ್. ಅದು ಎಗೇನೆಸ್ಟ್ ಕಂಟೆಂಪ್ಟ್ ಕೋರ್ಟ್. ಅದು ನೀವು ಹೇಳಿದ್ರೆ ಚನ್ನದಾಸ ಅಂತ ಅದೇ ಕಮ್ಯುನಿಟಿಯವರು ಮಾಡಿ ನಾವು ಅಲೆಮಾರಿಗಳು ನಮಗೆ 1% ಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ಮಾಡಿದ್ರು. ಖಂಡಿತ ಕೊಡಬೇಕು ಸರ್. ಅಲೆಮಾರಿಗಳು 1% ಅಂದ್ರೆ ನಮ್ಮ ಸಮುದಾಯದ ಒಂದು ಉಪಜಾತಿ ಅದು. ಈ ಸಮುದಾಯದ ಉಪಜಾತಿ ಕೊಡೋದು ತಗೊಳ್ಳೋದು ಎಲ್ಲ ಇದೆ, ನಡೆದಿದೆ, ಈಗಲೂ ನಡೀತಾ ಇದೆ. ನಮ್ಮ ಜೊತೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಚನ್ನದಾಸರು ಯಾವ ರೀತಿ ಅಲೆಮಾರಿಗಳಾಗ್ತಾರೆ? ಇಟ್ಸ್ ಎ ಸೆಟಲ್ಡ್ ಕಮ್ಯುನಿಟಿ, ಒಂದು ಕಡೆ ಇರುವಂಥ ಕಮ್ಯುನಿಟಿ. ಅವ್ರು ಊರು ಸುತ್ತುವಂಥ ಸಮುದಾಯ ಅಲ್ಲ. ನಮ್ಮ ಬಂಧುಗಳು ಕೊಡೋ ತಗೊಳ್ಳೋದಿದೆ, ವ್ಯವಹಾರಗಳಿದೆ, ಮದುವೆಗಳಾಗ್ತವೆ, ಎಲ್ಲ ಇದ್ದಾಗಿಯೂ ಸಹ ತಗೊಂಡೋಗ್ಬಿಟ್ಟು ನೀವು ಅಲೆಮಾರಿಗಳನ್ನ ಹಾಕಿ ನಮ್ಮ ಸಮುದಾಯದ ಸಂಖ್ಯೆಯನ್ನೇ ಕಡಿಮೆ ಮಾಡುವಂಥ ಪ್ರಯತ್ನವನ್ನು ಮಾಡಬಾರ್ದಾಗಿತ್ತಲ್ವಾ? ನೀವು ಎಂಪರಿಕಲ್ ಡೇಟಾ ಅಂತ ಹೇಳ್ತೀವಿ, ಮತ್ತೇನು ಡೇಟಾ ಕಲೆಕ್ಟ್ ಮಾಡಿದ್ರಿ? ಆ ಸಮುದಾಯದ ಬಗ್ಗೆ ಏನು ಅಧ್ಯಯನ ಮಾಡಿದ್ರಿ? ಯಾವ ಸಮುದಾಯಕ್ಕೆ ಹೊಂದ್ಕೊಂಡಿದೆ ಅಂತ ನೀವು ಅಧ್ಯಯನ ಮಾಡಿದ್ರಿ? ಏನೂ ಮಾಡಿದೆ ಅವ್ರ ಅಲೆಮಾರಿಗಳಂತ ನೀವು ಪರಿಗಣಿಸ್ಬಿಟ್ರೆ ಹೇಗಾಗ್ತದೆ? ಒಂದು. ಎರಡನೇದು, ಪೂಜ್ಯ ಸ್ವಾಮೀಜಿ ಅವ್ರು ಹೇಳಿದ್ರು, ಈ ಕರ್ನಾಟಕದಲ್ಲಿರೋ ಜಾತಿಗಳು ತಮಿಳುನಾಡಲ್ಲಿ ಪರೆಯ ಜಾತಿಗಳು ಒಂದೇ. ಇದು ಅಧ್ಯಯನಗಳು ನಡೆದಿದೆ. ಎಡ್ಗರ್ ಥರ್ಸ್ಟನ್ನು, ಕೆ ರಂಗಾಚಾರಿ ಎಲ್ಲರೂ ಇದು ಮಾಡಿದ್ದಾರೆ. ಮಯವದನ್ ರಾವ್ ಅವರೆಲ್ಲ ಪರೆಯನ್ನು, ಕರ್ನಾಟಕದ ಹೊಲೆಯರು, ಕರ್ನಾಟಕ ಕೆಲವಾದಿಗಳು ಒಂದೇ ಸಮುದಾಯ, ಒಂದೇ ಜಾತಿಗೆ ಸೇರಿದವರು ಅಂತ. ಇಡೀ ಸಮುದಾಯನ ಪರೆಯ ಸಮುದಾಯನ ಇಡೀನ ನೀವು ಸಂಖ್ಯೆ ತೋರಿಸ್ಬಿಟ್ಟು ಇನ್ನೊಂದು ಸಮುದಾಯಕ್ಕೆ ತೋರಿಸಿದ್ರೆ ಹೇಗಾಗ್ತದೆ? ತಪ್ಪಾಗ್ತದೆ. ಇದೇ ರೀತಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ ಅವರು ಅವರೇ ಕೆಟಗಾರಿಕಲ್ ಆಗಿ ನಿರ್ದಿಷ್ಟವಾಗಿ ಹೇಳಿದ್ದಾರೆ. ಇವು 3 ಗುಂಪುಗಳು ಜಾತಿಗಳಲ್ಲ. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಜಾತಿಗಳಲ್ಲ, ಇವು ಗುಂಪುಗಳು. ಇದು ಯಾವ ಜಾತಿಯಾರು ಬರ್ಬೋದು.
ಸರ್ ಆಮೇಲೆ ಈಗ ಉಪಜಾತಿ ಭಾಗವಾಗಿ ನಿಮ್ಮ ಮೂಲ ಜಾತಿಯನ್ನ ನಮೂದಿಸಬೇಕು ಅಂತ ಹೇಳಿದ್ದಾರೆ. ಆದರೂ ಸಹ 4,74,000 ಅದು ಪೂರ್ಣವಾಗಿಲ್ಲ, ಅದು ಪೂರ್ಣ ಮಾಹಿತಿ ಅಲ್ಲ, ಅಪೂರ್ಣ ಮಾಹಿತಿ. ಇವರನ್ನ ನೀವು ಅರ್ಧ ಮಾಡಿ ಇಲ್ಲಿಗರ್ಧ ಅಲ್ಲಿಗರ್ಧ ಹಾಕೋದು. ನೀವು ಮೂಲ ಜಾತಿಯನ್ನ ಕಂಡುಹಿಡಿಯಲಿಕ್ಕೆ ಪ್ರಯತ್ನವನ್ನೇ ಮಾಡಿಲ್ವಲ್ಲ, ಮಾಡಬೇಕಾಗಿತ್ತಲ್ವಾ? ನಮ್ಮ ಪ್ರಕಾರ 95 ಭಾಗ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಬಲಗೈ ಸಮುದಾಯಕ್ಕೆ ಸೇರಿದಂತ ಕುಟುಂಬಗಳಿವು. ಅಷ್ಟು ತಗೊಂಡೋಗ್ಬಿಟ್ಟು ನೀವು ಅಲ್ಲೇ ಹಾಕಿದ್ರೆ ನಮ್ಮ ಸಂಖ್ಯೆ ಹಿಂಗೆ ಮೇಲೋಗ್ತದೆ. ಒಂದು ಅಪೂರ್ಣ ಅವೈಜ್ಞಾನಿಕ ಅಂತ ಹೇಳಿದ್ರು. ಇದ್ರ ಬಗ್ಗೆ ಒಂದೇ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವ ಜಿಲ್ಲೆಯಲ್ಲೂ ನಾವು ಸಹ ನಮ್ಮ ಸಮುದಾಯ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಸಂಖ್ಯೆಯಲ್ಲಿದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದೇವೆ. ಪಡ್ಕೊಂಡಿದ್ದಾರೆ. 22,000ಕ್ಕೆ ನೀವು ಸೀಮಿತ ಮಾಡಿದ್ರೆ ಹೇಗಾಗ್ತದೆ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 3.5 ಲಕ್ಷ ಜನ ಇದ್ದಾರೆ. 3.5 ಲಕ್ಷ ಜನಸಂಖ್ಯೆ ಇದೆ ಈ ಸಮುದಾಯಕ್ಕೆ ಸೇರಿದವರು. 90,000ಕ್ಕೆ ಸೀಮಿತ ಮಾಡ್ತಾರೆ. 2 ಲಕ್ಷನೇ ತೆಗೆದಾಕ್ಬಿಡ್ತೀರಾ. ಇದು ಎಲ್ಲಾ ಜಿಲ್ಲೆಗಳು ನಡೆದಿರೋಂಥ ಒಂದು ಘಟನೆ. ಇದು ಎಲ್ಲಾ ಜಿಲ್ಲೆಗಳಲ್ಲಿ ಸುಮಾರು 30 ಲಕ್ಷ ಜನಸಂಖ್ಯೆಯನ್ನ ಕಡಿಮೆ ಮಾಡಿದ್ದಾರೆ. ನಮ್ಮ ಜನಾಂಗದ್ದು ಸುಮಾರು 60 ಲಕ್ಷ ಜನಸಂಖ್ಯೆ ಇದೆ, ಅದಕ್ಕೂ ಮೀರಿದೆ. ಅಂತ ಜನಸಂಖ್ಯೆನ ನೀವು 30-35 ಲಕ್ಷಕ್ಕೆ ನೀವು ಕುಗ್ಗಿಸ್ಬಿಟ್ರೆ, ಅಲ್ಲಿಗೆ ನೀವು ಸೀಮಿತ ಮಾಡಿಬಿಟ್ರೆ ಹೇಗೆ ನಮ್ಗೆ ನ್ಯಾಯ ಸಿಗುತ್ತೆ? ಸೊ ಅಪೂರ್ಣ ಅವೈಜ್ಞಾನಿಕ ಅಂತ ಹೇಳಿದ್ದು ಈ ಕಾರಣದಿಂದ ನೀವು ಇನ್ನೂ 2 ತಿಂಗಳು ಲೇಟ್ ಆಗಿ ಆಗ್ಬೋದಾಗಿತ್ತು, 3 ತಿಂಗಳು ಲೇಟ್ ಆಗಿ. ಆಕಾಶ ಏನು ಕೆಳಗೆ ಬರ್ತಿರ್ಲಿಲ್ಲ, ಪ್ರಪಂಚ ಏನು ಏನಾಗ್ತಿರ್ಲಿಲ್ಲ. ನೀವು ಪ್ರತಿಯೊಂದು ಕುಟುಂಬವನ್ನ ನೀವು ಭೇಟಿ ಮಾಡಿ ಡೇಟಾವನ್ನು, ದತ್ತಾಂಶವನ್ನ ಕಲೆಕ್ಟ್ ಮಾಡಬೇಕಾಗಿತ್ತು. ಯಾವ ಜಿಲ್ಲೆಯಲ್ಲೂ ಮಾಡಿಲ್ಲ, ಯಾವ ಜಿಲ್ಲೆಯಲ್ಲೂ ಮಾಡಿಲ್ಲ. ಹಾಸನಲ್ಲಿ 4 ಲಕ್ಷ ಜನಸಂಖ್ಯೆ ಇದೆ, 2 ಲಕ್ಷಕ್ಕೆ ಸೀಮಿತ ಆಗುತ್ತೆ. ನಿಮ್ಗೆಲ್ರಿಗೂ ಮಾಹಿತಿ ಇದೆ, ಕೋಲಾರದಲ್ಲಿ ನಮ್ಮ ಜನಸಂಖ್ಯೆ ಸುಮಾರು 6 ಲಕ್ಷ ಇದೆ, 2 ಲಕ್ಷಕ್ಕೆ ಸೀಮಿತ ಆಗ್ತದೆ. ವೋಟರ್ಸೇ 4 ಲಕ್ಷ ಚಿಲ್ಲರೆ ಇದ್ದಾರೆ, ಜನಸಂಖ್ಯೆ 2,20,000ಕ್ಕೆ ಸೀಮಿತ ಆಗ್ತದೆ. ಹೀಗೆ ಬೆಂಗಳೂರಿನಲ್ಲಿ ಸುಮಾರು 12-15 ಜನಸಂಖ್ಯೆ ಇದೆ. ಜಲವಾದಿ, ಪರೆಯ, ಮಾಲ, ಚನ್ನದಾಸರು, ವಲಯ ಎಲ್ಲ ಸಮುದಾಯಗಳು ಸೇರಿ ಸುಮಾರು 15 ಲಕ್ಷ ಪಾಪ್ಯುಲೇಷನ್ ಬರ್ಬೋದು. 3 ಲಕ್ಷನೂ ಆಗಿಲ್ಲ ಸ್ವಾಮಿ ಇಲ್ಲಿ. ಇದು ಪೂರ್ಣವಾಗಿ ಮಾಹಿತಿ ಸಂಗ್ರಹಣೆ ಆಗಿದೆ ಅಂತ ಹೇಳೋದು ನಾವು. ಯಾವ ಜಿಲ್ಲೆಯಲ್ಲೂ ಸಂಗ್ರಹಣೆ ಆಗಿಲ್ಲ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 2.5 ಲಕ್ಷ ಜನಸಂಖ್ಯೆ ಇದೆ, 90,000ಕ್ಕೆ ಸೀಮಿತ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ 1.5 ಲಕ್ಷ ಇದೆ, ಅಲ್ಲಿ 50,000ಕ್ಕೆ ಸೀಮಿತ ಮಾಡಿದ್ದಾರೆ. ದಾವಣಗೆರೆಯಲ್ಲಿ 16,000ಕ್ಕೆ ಸೀಮಿತ ಮಾಡಿದ್ದಾರೆ. ವ್ಯವಸ್ಥಿತವಾಗಿ ಈ ಸಂಖ್ಯೆನ ಕುಗ್ಗಿಸ್ಬೇಕು ಅಂತ ಎಲ್ಲಾ ಮಟ್ಟದಲ್ಲೂ ಷಡ್ಯಂತ್ರ ನಡೆದಿದೆ. ನಮ್ಮ ಒಂದು ಅಧ್ಯಯನದ ಪ್ರಕಾರ, ನಮ್ಮ ಒಂದು ಮಾಹಿತಿ ಪ್ರಕಾರ. ಹೀಗಾದ್ರೆ ಒಂದು ಊರಿನಲ್ಲಿ 100 ಕುಟುಂಬ ಇದೆ, 100 ಕುಟುಂಬದ ದತ್ತಾಂಶವನ್ನು ನಾವು ಕಲೆಕ್ಟ್ ಮಾಡೋಕ್ಕೆ ಕಷ್ಟ ಏನು? ನಮ್ಗೆ ತಪ್ಪೇನಿದೆ ಇದರಲ್ಲಿ? ಮಾಡ್ಬೇಕಲ್ವಾ? ನಮ್ಮ ಕರ್ತವ್ಯ ಅಲ್ವಾ? ಆಯೋಗದ ಕರ್ತವ್ಯ ಏನು? ಮಾಡಿ. ನಾವು 101 ಮಾಡಿ, 102 ಮಾಡಿ, 110 ಮಾಡಿ ಅಂತ ಹೇಳಿಲ್ಲ. 100 ಮಾಡಿ, ಕರೆಕ್ಟಾಗಿ ಮಾಡಿ. 100 ಬಿಟ್ಬಿಟ್ಟು ನೀವು 25ಕ್ಕೆ ನೀವು ಸೀಮಿತಗೊಳಿಸ್ಬಿಟ್ರೆ ಹೇಗಾಗ್ತದೆ? ಇದು ದೊಡ್ಡ ಮಟ್ಟದ ಅನ್ಯಾಯ ನಮ್ಮ ಮೇಲೆ ನಡೆದಿದೆ. ಎಲ್ಲ ಮಂತ್ರಿಗಳಿಗೆ ಗೊತ್ತಿದೆ, ಶಾಸಕರುಗಳು ಗೊತ್ತಿದೆ. ನೀವು ಅನ್ಯಾಯ ಮಾಡ್ತೀವಿ ಅಂದ್ರೆ ಸುಮ್ಮನೆ ಇರ್ಬೇಕು. ಯಾರು ಸುಮ್ಮನೆ ಇರ್ತಾರೆ? ಯಾವ ಜನಾಂಗದವರು ಸುಮ್ಮನೆ ಇರ್ತಾರೆ? ಯಾವ ಸಮುದಾಯದವರು ಸುಮ್ಮನೆ ಇರ್ತಾರೆ? ಸಾಧ್ಯನಾ ಇದು? ಮತ್ತೆ ನಾವು ಸುಮ್ಮನೆ ಇರ್ಬೇಕಾ? ಯಾರು ಸುಮ್ಮನೆ ಇದ್ದಾರೆ, ನಾವ್ಯಾಕೆ ಸುಮ್ಮನೆ ಇರಬೇಕು? ಸರ್ ಷಡ್ಯಂತ್ರ ಮಾಡಿದವ್ರು ಯಾರು ಸರ್? ಈಗ ರಾಜಕಾರಣಿಗಳಿಗೆ ಗೊತ್ತಿದೆ ಅಂದ್ರೆ ನಿಮ್ಮ ಸಮುದಾಯ ರೆಪ್ರೆಸೆಂಟ್ ಮಾಡೋ ಸಚಿವರು ಇದ್ದಾರೆ, ಶಾಸಕರು ಇದ್ದಾರೆ. ಅವ್ರ ಮಟ್ಟದಲ್ಲಿ ಅವ್ರ ಮಟ್ಟದಲ್ಲಿ ಏನು ಎಷ್ಟು ಪ್ರಯತ್ನಗಳು ಮಾಡಬೇಕು, ಹೋರಾಟ ಮಾಡಬೇಕು, ಅವ್ರು ಮಾಡ್ತಾ ಇದ್ದಾರೆ. ಅಲ್ಲ, ಷಡ್ಯಂತ್ರ ಮಾಡಿದಾರೆ ಯಾರು? ತಾವು ಹೇಳಿದ್ರಿ ಷಡ್ಯಂತ್ರ ಆಗಿದೆ ನಮ್ಮ ಸಮುದಾಯ. ಎಲ್ಲ ಮಟ್ಟದಲ್ಲೂ ನಡೆದಿರಬಹುದು, ಎಲ್ಲ ಮಟ್ಟದಲ್ಲೂ ನಡೆದಿರಬಹುದು. ಈಗ ಒಬ್ಬ ಡೇಟಾ ಕಲೆಕ್ಟರ್ ಹೋಗ್ತಾನೆ, ಒಂದು ಮನೆಗೆ ಹೋಗ್ತಾನೆ, ಅವರು ಆದಿ ಕರ್ನಾಟಕ ಅಂತಾರೆ. ಆದಿ ಕರ್ನಾಟಕದಿಂದ ಮೂಲ ಜಾತಿ ಅಂತಾನೆ ಕೇಳೋದಿಲ್ಲ, ಯಾವುದೋ ಒಂದು ಜಾತಿ ಮನಸ್ಸೋ ಇಚ್ಛೆ ಬರ್ಕೊಳ್ತಾರೆ. ಎಲ್ಲಿ ಮಾಡಿದೀವಿ ನಾವು? ಡೇಟಾ ಕಲೆಕ್ಟರ್ಸ್ಗೆ, ಎನ್ಯೂಮರೇಟರ್ಸ್ಗೆ ಹಣ ಕೊಟ್ಟು ಬೇರೆ ಜಾತಿಯ ಹೆಸರನ್ನು ಬರೆಸಿರುವಂತಹ ಪ್ರಕರಣಗಳು ಬಹಳಷ್ಟಿವೆ. ಎದುರಿಸಿರೋ ಪ್ರಸಂಗಗಳು ಇವೆ, ಎಲ್ಲವೂ ಇದೆ. ಎಲ್ಲಾ ಮಟ್ಟದಲ್ಲೂ ನಮಗೆ ಅನ್ಯಾಯಗಳಾಗಿದೆ ಮತ್ತೆ ಅಡೆತಡೆಗಳಾಗಿದೆ. ಇದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇರಬೇಕು ಅಂದ್ರೆ ಬಹಳ ಕಷ್ಟ ಆಗ್ತದೆ. ನ್ಯಾಯಯುತವಾಗಿ, ಆಬ್ಜೆಕ್ಟಿವ್ ಆಗಿ ಅಂದ್ರೆ ಅಲ್ಲಿ ಏನು ಗ್ರೌಂಡ್ ಸಿಚುವೇಶನ್ ಏನಿದೆ ಅದು ನೋಡ್ಕೊಂಡು ಮಾಡಿ ಸ್ವಾಮಿ. ಹೆಚ್ಚಿಗೆ ಬರಿಬೇಡಿ, ಕಡಿಮೆನೂ ಬರಿಬೇಡಿ, ಇರೋದನ್ನ ಬರೀರಿ ಅಷ್ಟೇ. ನೀವು 8 ಲಕ್ಷ ಮಕ್ಕಳನ್ನ ನೀವು ಹೊರಗಿಟ್ಬಿಟ್ರಿ. ನೀವು ಆಧಾರ್ ನಂಬರ್, ಆಡ್ ನಂಬರ್ ಅಂತ ಬರ್ತದೆ. ಮಕ್ಕಳಿಗೆ ಆಧಾರ್ ನಂಬರ್ ಇರಲ್ಲ, ಆಧಾರ್ ಕಾರ್ಡ್ ಇರಲ್ಲ. ಆ ಒಂದು ಇದರಲ್ಲಿ 8 ಲಕ್ಷ ಮಕ್ಕಳನ್ನ ಹೊರಗಿಟ್ಟಿದ್ದಾರೆ. ಯಾರು ಹೇಳ್ಕೊಳ್ಬೇಕಿದ್ರೆ ನಾವು ಟ್ರೈನಿಂಗ್ ಕೊಟ್ಟಿಲ್ಲ ಸರಿಯಾದ ರೀತಿ.
ಇನ್ನೂ 3 ತಿಂಗಳು ಸಮಯ ಆಗಿದ್ರು ಸಹ ಡೇಟಾ ಕಲೆಕ್ಷನ್ ಮಾಡಲಿಕ್ಕೆ ತೊಂದರೆ ಏನಿರಲಿಲ್ಲ. ತರಾತುರಿಯಲ್ಲಿ ಮಾಡುವಂಥ ಅವಶ್ಯಕತೆ ಏನಿರಲಿಲ್ಲ. ತರಾತುರಿಯಲ್ಲಿ ವರದಿ ಕೊಡುವಂಥ ಅವಶ್ಯಕತೆ ಇರಲಿಲ್ಲ. ಒಂದು ಜನಾಂಗದೊಳಗೆ ಮುಗಿಸಿ ನೀವು ಸಾಕು, ಇನ್ನು ಸರ್ವೆ ಕೆಲಸ ನಿಲ್ಲಿಸಿ, ಸರ್ವೆ ಕೆಲಸ ನಿಲ್ಲಿಸಿ, ಇನ್ನು ಬೇಡ, ಸಮಯ ಕೊಡೋದು ಬೇಡ ಅಂತ ಹೇಳ್ತಾರೆ. ನಾವು ಸಮಯ ಕೇಳ್ತಾನೆ ಇದ್ದೀವಿ ನಾವು. ಕಾರಣ ನಮಗೆ ಫೀಲ್ಡ್ ಸಿಚುವೇಶನ್ ಗೊತ್ತು. ಬೆಂಗಳೂರಲ್ಲಿ 50%, 40% ಸರ್ವೆ ಆಗಿಲ್ಲ, 40% ಆಗಿಲ್ಲ. ನೀವು ವಿಚಾರಿಸಿ ನೀವು ಹೋಗಿ ಸ್ಯಾಂಪಲ್ ಆಗಿ ನೀವು ಒಂದು ರ್ಯಾಂಡಮ್ ಆಗಿ ವಿಚಾರಿಸಿ, 40% ಸರ್ವೆ ಆಗಿಲ್ಲ. 15 ಲಕ್ಷ ಇಲ್ಲಿ 3 ಲಕ್ಷ ಇದೆ. ಇದನ್ನ ಹೇಗೆ ನಾವು ಇದು ವೈಜ್ಞಾನಿಕ ಅಂತ ಹೇಳಬೇಕು, ಸಂಪೂರ್ಣ ಅಂತ ಹೇಳಬೇಕು, ಪೂರ್ಣವಾಗಿರುವಂಥ ವರದಿ ನ್ಯಾಯಯುತವಾಗಿದೆ ಅಂತ ಹೇಳಬೇಕು? ನೀವೇ ಹೇಳಿದ್ದೀವಿ, ನೀವೇ ಉತ್ತರ ಕೊಡಿದ್ದೀವಿ. ಈ ತರ ಇದೆ. ಸ್ಟಿಕ್ಕರ್ ಅಂಟಿಸ್ಬಿಡೋದು, ಪೂರ್ಣಗೊಂಡಿದೆ ಅಂತ ಬರ್ಕೊಂಡು ಬಂದ್ರು. ವಿಸಿಟೇ ಮಾಡಿಲ್ಲ. ಆದಿ ಕರ್ನಾಟಕ, ಆದಿ ಜಮ್ಮವ, ಆದಿ ಆದ್ರ ಅಂತ ಹೇಳಿದ್ಮೇಲೆ ಮೂಲ ಜಾತಿ ಕಡ್ಡಾಯವಾಗಿ ನಮೂದಿಸಬೇಕು ಅಂತ ಹೇಳಿದ್ಮೇಲೆ ಮಾಡ್ಬೇಕು ತಾನೆ? ಯಾಕೆ ಮಾಡೋದಿಲ್ಲ? ಅವ್ರಿಗೆ ಸಪ್ರೇಟ್ 1% ಕೊಡ್ತೀರ. ಜಾತಿಗಳೇ ಅಲ್ಲ ಈ 3 ಕೆಟಗರಿ ಗುಂಪುಗಳು, ಜಾತಿಗಳೇ ಅಲ್ಲ. ಯಾವ ಜಾತಿಗೆ ಸೇರ್ತೀರ ಅವ್ರಿಗೆ 1% ಕೊಡಿ ಅಂತ ಹೇಳ್ತೀರಾ. ಅದ್ರ ಬದಲು ಅವ್ರ ಮೂಲ ಜಾತಿ ಅಂತ ಹೇಳಿ ಅದರ ಆಧಾರದ ಮೇಲೆ ನೀವು ಬೇರ್ಪಡಿಸಿ, ಯಾವುದೋ ಒಂದು ಗುಂಪು ಹಾಕಿ, ನಮ್ದೇನು ಅಭ್ಯಂತರ ಇಲ್ಲ. ಏನಾದ್ರು ಪ್ರಶ್ನೆಗಳಿದೆಯಾ? ಮಾಡ್ಬೋದು ನಮಗೆ ಫ್ರೀಡಂ ಪಾರ್ಕ್ ಅಲ್ಲಿ ಅಷ್ಟು ಪೀಸ್ಫುಲ್ ಆಗಿ ಮಾಡಿದ್ದೀವಿ ಸರ್. ಹಾಗೆ ಇದು ಈ ಬಾರಿನೂ ಬಹಳ ಪೀಸ್ಫುಲ್ ಆಗಿ ನಮ್ಮ ನಾಡಿನ ಜನರಿಗೆ ಕೇಳ್ಕೊಳ್ತೇನೆ. ನಾವು ಬಾಬಾ ಸಾಹೇಬರ ಅನುಯಾಯಿಗಳಾಗಿರೋದ್ರಿಂದ ಬಹಳ ಘನತೆ ಮತ್ತು ಸ್ವಾಭಿಮಾನದಿಂದ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾನು ರಾಜ್ಯದ ಎಲ್ಲ ಸಂಘಗಳಿಗೆ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ವಾಣಿ ಶಿವರಾಮ್ ಅವರು ಬಲವಾದಿ ಮಹಾಸಂಘದ ಅಧ್ಯಕ್ಷರಿದ್ದಾರೆ. ಹಾಗೆ ನಮ್ಮ ಸಿದ್ದೇಶ್ವರು ನಮ್ಮ ಅಧ್ಯಕ್ಷರು, ಬಲಗೈ ಸಮುದಾಯದ ಅಧ್ಯಕ್ಷರು, ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳಿದ್ದಾರೆ. ಮೇಡಮ್ ಅವರು ಒಂದು ಕರೆಯನ್ನು ಕೊಡಬೇಕಂತ ನಮಸ್ಕಾರ ಹಾಗೂ ಧನ್ಯವಾದಗಳು ಹೇಳ್ತೀನಿ. ಇಷ್ಟೊತ್ತು ಸ್ವಾಮೀಜಿಯವರು ಮತ್ತು ಸಿದ್ದಯ್ಯ ಸರ್ ಅವರು ನೀವು ಕೇಳಿದ ಪ್ರಶ್ನೆಗೆ ಮತ್ತು ನಮ್ಮೆಲ್ಲ ಬಂಧುಗಳಿಗೆ ಏನು ಮನದಟ್ಟಾಗಬೇಕು ಅನ್ನೋ ವಿಷಯನೆಲ್ಲ ನಿಮ್ಮ ಮುಂದೆ ಮುಕ್ತವಾಗಿ ಹೇಳಿದ್ದಾರೆ. ನಾನು ಹೇಳೋದಿಷ್ಟೇ, ನಮ್ಮ ಬಲಗೈ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಆಗೋಗಿದೆ. ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಏನು ಸರ್ಕಾರಕ್ಕೆ ಅವರು ವರದಿಯನ್ನು ಕೊಟ್ಟರು ಅದನ್ನು ಸರ್ಕಾರ ನಮಗೆ ಸರಿ ಮಾಡಿಕೊಡ್ಬೇಕು. ನಮ್ಮ ಮೂಲ ಏನಿದೆ ನಮ್ಮ ಮೂಲನ ಸರಿಪಡಿಸ್ಬೇಕು. ಆಮೇಲೆ ಬೇರುಗಳಿಗೆ, ಕೊಂಬೆಗಳಿಗೆ ಬೇರನ್ನ ಸರಿ ಮಾಡದೆ ಕೊಂಬೆಗಳನ್ನು ಛಿದ್ರ ಮಾಡಿ ಎಲ್ಲ ಕಡೆ ಹಂಚಿ ಹರಿದ್ಬಿಟ್ಟಿದ್ದಾರೆ. ನಮ್ಮ ಬಲಗೈ ಸಮುದಾಯನ ಎಲ್ಲೆಲ್ಲಿ ಹಂಚಿದ್ದಾರೆ ಅದನ್ನು ನಮಗೆ ವಾಪಸ್ ಕೊಟ್ಟು ನಮಗೆ ನ್ಯಾಯವನ್ನು ಕೊಡಬೇಕು ಅಷ್ಟೇ ನಮ್ಮ ಸಮುದಾಯದ, ನಮ್ಮ ಬಲಗೈ ಸಮುದಾಯದ ಹೋರಾಟ ಅಷ್ಟೇ ಆಗಿದೆ. ನಾವು ಶಾಂತ ರೀತಿಯಲ್ಲೇ ಹೋರಾಟ ಮಾಡ್ತೀವಿ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆ ಏನಿತ್ತು ಅದನ್ನು ಪೂರ್ಣಗೊಳಿಸ್ಬೇಕು ಅನ್ನೋದಷ್ಟೇ, ಅವರ ಕನಸನ್ನು ನನಸು ಮಾಡ್ಬೇಕು ಅನ್ನೋದಷ್ಟೇನೆ. ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿ ತಗೊಳ್ಳಿ, ಪ್ರತಿಯೊಬ್ಬರಿಗೂ ಕೊನೆಯ ಕಡೆ ಮನುಷ್ಯನಿಗೆ ನ್ಯಾಯ ಸಿಗಬೇಕು ಅನ್ನೋದನ್ನ ಹೇಳಿದ್ರು. ಈ ತರ ಒಳ ಮೀಸಲಾತಿ ಮಾಡಿಕೊಂಡು ನೀವು ಕಿತ್ತಾಟ ಮಾಡ್ಕೊಳ್ಳಿ ಅಂತ ಅವ್ರು ಎಲ್ಲೂ ಹೇಳಿಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು, ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು, ಸಮವಾಗಿ ಹಂಚಿಕೆ ಆಗಬೇಕು. ಮೀಸಲಾತಿ ಅನ್ನೋದು ಎಲ್ಲರ ಹಕ್ಕು ಮತ್ತು ಎಲ್ಲರಿಗೂ ಸಮವಾಗಿ ಹಂಚಿಕೆ ಆಗಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಅದರಷ್ಟೇ ಉದ್ದೇಶ ನಮ್ದು. ನಾವು ಅದಕ್ಕಾಗಿ ನಾವು ಸರ್ಕಾರಕ್ಕೆ ನಮ್ಮ ಬೇಡಿಕೆಯನ್ನು ಮುಂದಿಡ್ತಾ ಇದ್ದೀವಿ. ಇದೇ 25ನೇ ತಾರೀಕು ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಇಡೀ ನಮ್ಮ ರಾಜ್ಯದ ಎಲ್ಲ ನಮ್ಮ ಬಲಗೈ ಬಂಧುಗಳಿಗೆ ನಾನು ಈ ಮುಖಾಂತರ ಮನವಿ ಮಾಡ್ಕೊಳ್ತೀನಿ, ಪ್ರತಿಯೊಂದು ಮನೆಯಿಂದನೂ ಎಲ್ಲರೂ ಬನ್ನಿ, ನಿಮ್ಮ ಅಸ್ತಿತ್ವವನ್ನ ಉಳಿಸ್ಕೊಳ್ಳಿ, ನಿಮ್ಮ ಹಕ್ಕನ್ನು ಪಡ್ಕೊಳ್ಳಿ ಅಂತಾನೆ ನಾನೆಲ್ಲ ನಮ್ಮ ಬಂಧುಗಳಿಗೆ ಈ ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ಪ್ರತಿಯೊಬ್ಬರು ಬಂದು ನಿಮ್ಮ ಹಕ್ಕುಗಳನ್ನು, ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿ. ಇದು ಎಲ್ಲ ನಮ್ಮೆಲ್ಲರ ಜವಾಬ್ದಾರಿ, ನಮ್ಮ ಕರ್ತವ್ಯ, ನಮ್ಮೆಲ್ಲರ ಹೋರಾಟ ಆಗಿರಲಿ ಅಂತ ಎಲ್ಲರ ಹತ್ರ ಹೇಳಿ ಎಲ್ಲರಿಗೂ ಧನ್ಯವಾದ.